ನೀವು ಕಬ್ಬು ಬೆಳೆಗಾರರ ಆಗ್ರಹವನ್ನ ಅಹವಾಲನ್ನ ಆಲಿಸಲಿಕ್ಕೆ ಇದೀಗ ರಾಜ್ಯ ಸರ್ಕಾರದ ಕಡೆಯಿಂದ ಪ್ರತಿನಿಧಿಯಾಗಿ ಎಚ್ ಕೆ ಪಾಟೀಲ್ರನ್ನ ಕಳಿಸಲಾಗ್ತಾ ಇದೆ. ಹಾಗಾದ್ರೆ ಸಚಿವರಾದ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆಯಲಿರುವ ಈ ಸಂಧಾನ ಸಭೆ ಯಶಸ್ವಿ ಆಗುತ್ತಾ? ಸದ್ಯಕ್ಕಿರುವ ಕುತೂಹಲ ಇದೆ. ಸಕ್ಸಸ್ ಆಗುತ್ತಾ ರೈತರ ಜೊತೆಗಿನ ಸಂಧಾನ ಸಭೆ? ಸಚಿವ ಎಚ್ ಕೆ ಪಾಟೀಲ್ ಅವರ ಹೆಗಲಿಗೆ ಕಬ್ಬು ಬೆಳೆಗಾರರ ಮನವೊಲಿಸುವ ಟಾಸ್ಕ್ ಅನ್ನ ಹೊರಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಗುಡ್ಲಾಪುರಕ್ಕೆ ಸಚಿವ ಎಚ್ ಕೆ ಪಾಟೀಲ್ ಭೇಟಿ ನೀಡಲಿದ್ದಾರೆ. ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿತ ಬೆಲೆಯನ್ನ ನೀಡಬೇಕಂತ ಹೇಳಿ ಬೆಳಗಾವಿ, ಬಾಗಲಕೋಟ್, ವಿಜಯಪುರ ಜಿಲ್ಲೆಯಾದ್ಯಂತ ರೈತರು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಹೋರಾಟದ ಕಿಚ್ಚು ಇಡೀ ರಾಜ್ಯಾದ್ಯಂತ ವ್ಯಾಪಿಸಿರುವಂತದ್ದು. ಈಗಾಗಲೇ ರಾಜ್ಯದ ನಾಯಕರಾಗಿರಬಹುದು, ಅದೇ ರೀತಿಯಾದಂತಹ ಕೆಲವೊಂದಿಷ್ಟು ಮುಖಂಡರುಗಳು ಸಹ ರೈತರ ಹೋರಾಟಕ್ಕೆ ಬೆಂಬಲವನ್ನ ಸಹ ನೀಡಿರುವಂತದ್ದು. ನಿನ್ನೆಯಿಂದಲೂ ಸಹ ಹುಕ್ಕೇರಿ ಪಟ್ಟಣದಲ್ಲಿ ರೈತರು ಜಮಾವಣೆಗೊಂಡು ನಮಗೆ ಯಾವುದೇ ರೀತಿಯಾದಂತಹ ಬೆಂಬಲ ಬೆಲೆ ನೀಡಲೇಬೇಕು, ನಿಗದಿತ ಬೆಲೆ ನೀಡಲೇಬೇಕು, ಇಲ್ಲವಾದಲ್ಲಿ ನಮ್ಮ ಹೋರಾಟ ಉಗ್ರ ರೂಪವನ್ನ ತಡ್ಕೊಳ್ಳುತ್ತೆ ಅಂತ ಹೇಳಿದ್ರು. ಅದೇ ರೀತಿ ಅಹೋರಾತ್ರಿ ಧರಣಿಯನ್ನ ಸಹ ಮಾಡ್ತಾ ಇರುವಂತದ್ದು. ಸದ್ಯ ನಾನಿವಾಗ ಹುಕ್ಕೇರಿ ಪಟ್ಟಣದಲ್ಲಿದ್ದೀನಿ. ರೈತರ ಒಂದು ಪ್ರೊಟೆಸ್ಟ್ ಇದೆ, ಆ ಪ್ರೊಟೆಸ್ಟ್ಗೆ ರೈತರು ಸಹ ಜಮಾವಣೆ ಆಗ್ತಾ ಇರುವಂತದ್ದು. ಇದು ಬೆಳಂಬೆಳಕಿನ ದೃಶ್ಯಾವಳಿಗಳು. ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಬೆಳಂಬೆಳಕಿನ ದೃಶ್ಯಾವಳಿಗಳು ಅಂತಂದ್ರೆ ನಿನ್ನೆ ರಾತ್ರಿಯಿಂದನೂ ಸಹ ಅಹೋರಾತ್ರಿಯನ್ನ ಧರಣಿ ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ನಾನು ರೈತ ಮುಖಂಡರನ್ನೇ ಮಾತಾಡಿಸ್ತೀನಿ. ಸರ್, ಇವಾಗ ಹೋರಾಟ ಕಂಟಿನ್ಯೂ ಆಗ್ತಾ ಇದೆ, ಜನ ಎಲ್ಲಾನು ಬರ್ತಾ ಇದ್ದಾರೆ ಸರ್. ಏನು ಮುಂದಿನ ಹೋರಾಟದ ರೂಪರೇಷೆ ಹೆಂಗ್ ಸರ್? ನಾವು ನಿನ್ನಿಂದ ಅಹೋರಾತ್ರಿ ಧರಣಿಯನ್ನು ಮಾಡಿದ್ದೇವೆ. ಹಳ್ಳಿಯಿಂದ ಸಹಪ್ರೇಮಿತ ರೈತರು ರೊಚ್ಚಿಗಿದ್ದಾರೆ. ಇವತ್ತು ಉಗ್ರವಾದ ಹೋರಾಟ ಮಾಡಕ್ಕಾಗಿ ರೊಚ್ಚಿಗಿದ್ದಾರೆ. ಎಲ್ಲಾ ಹಳ್ಳಿ ಜನರು ಬರ್ತಾ ಇದಾರ. ಈಗ ಬೆಳಗಿನ ಜಾವ ಎಲ್ಲಾ ದನಗಳ ಹಿಂಡ್ಕೋದು, ಮೇವು ಮಾಡೋದು, ರೈತನ ಪರಿಸ್ಥಿತಿ ಎಲ್ಲಾ ಮನೆಯಲ್ಲಿ ಗೋಳು ಇರೋದ್ರಿಂದ ಬರ್ತಾ ಇದಾರ. ಇನ್ನೊಂದು ಅರ್ಧ ತಾಸಿನಲ್ಲಿ ಎಲ್ಲಾ ಸುತ್ತಮುತ್ತಲಿನ ಹಳ್ಳಿಯ ರೈತರು ಬಂದು ಕೂಡ್ತಾರ. ನಿನ್ನೆ ಸುಮಾರು 10,000 ಜನ ಕೂಡಿತ್ತು. ಇವತ್ತು ಅದಕ್ಕಿಂತ ಹೆಚ್ಚು ಸುಮಾರು ಒಂದು 20,000ಕ್ಕಿಂತ ಹೆಚ್ಚು ಜನ ಕೂಡ್ತಾ ಇದಾರ. ಅದಲ್ಲದೆ ರಾಜ್ಯದ ಮುಖಂಡರು ಕೂಡ ಆಗಮಿಸ್ತಿದ್ದಾರೆ ಇವತ್ತು. ಇವತ್ತೇನ್ ಹೇಳ್ತಾ ಇದ್ದೇನೆ, ನೀವು ಏನು ಫ್ಯಾಕ್ಟರಿ ಮಾಲಕರಿದ್ದೀರಿ, ನೀವು ಮಂಡತನ ಬಿಡಿ. ಇವತ್ತು ನೀವು ಏನಾರ ಘೋಷಣೆ ಮಾಡ್ಲಿಲ್ಲ ಇವತ್ತು ರಾತ್ರಿ ನಾವು ಹೆದ್ದಾರಿಯನ್ನು ಬಂದ್ ಮಾಡ್ತಾ ಇದೀವಿ. ನಿಮ್ಗೆ ಎಚ್ಚರಿಕೆ ಇರಲಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನೀವು ಎಚ್ಚರಿಕೊಂಡು ಕೊಟ್ಕೊಂಡು ಇವತ್ತಿಂದ ನೀವು ಎಲ್ಲಾ ಫ್ಯಾಕ್ಟರಿ ಎಂಡಿ ಜೊತೆ ಅವರು ಯಾರು ಶುಗರ್ ಮಂತ್ರಿಗಳು ಮತ್ತು ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೀವು ಇವತ್ತು ಮಾತಾಡಿ ಇವತ್ತು ಬಿಲ್ ಘೋಷಣೆ ಮಾಡ್ಲೇಬೇಕು. ನೀವು ಇವತ್ತು ಮಾಡ್ಲಿಲ್ಲ ಅಂತಂದ್ರ ನಾವು ಇವತ್ತು ಉಗ್ರವಾದ ಹೋರಾಟ ಇವತ್ತು ನಮ್ದು NH4 ಬಂದ್ ಮಾಡೇ ಮಾಡ್ತೀವಿ ಅಂತೇಳಿ ನಾವು ಮಾಧ್ಯಮರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈಗ ಇವತ್ತು ಸಿದ್ದರಾಮಯ್ಯ ಅವರ ನಿರ್ದೇಶನದ ಮೇಲೆ ಎಚ್ ಕೆ ಪಾಟೀಲ್ ಬರ್ತಾ ಇದಾರೆ. ಒಂದ್ ವೇಳೆ ಎಲ್ಲರ ಸಂಧಾನ ವಿಫಲ ಆಯ್ತು ಅಂದ್ರ ಯಾವ ಹೋರಾಟ ಯಾವ ರೀತಿ ಇರುತ್ತಂತ್ರಿ? ನೋಡ್ರಿ, ನಮಗ 3,000 ಎಚ್ ಕೆ ಪಾಟೀಲ್ ಅವ್ರು ಬರ್ಲಿ. ಶುಗರ್ ಮಂತ್ರಿ ಅದಾರ ಸತ್ತಾರ. ಶುಗರ್ ಮಂತ್ರಿ ಬರ್ಬೇಕಲ್ಲ. ಬೇಕಾಗಿದ್ದು ಶುಗರ್ ಮಂತ್ರಿ, ಕಬ್ಬು ಬೆಳೆಗಾರದ ಶುಗರ್ ಮಂತ್ರಿ ಶಿವಾನಂದ್ ಪಾಟೀಲ್ ಅವರು ಸಕ್ಕರೆ ಸಚಿವರು ಅದಾರ, ಬರ್ಬೇಕಾಗಿತ್ತು. ಅವ್ರು ಬರ್ರಿ. ಎಚ್ ಕೆ ಪಾಟೀಲ್ ಪ್ರತಿನಿಧಿಯಾಗಿ ಅವ್ರು ಯಾಕೆ ಬರ್ತಾರ? ಅವರೇ ಬರ್ಬೇಕಲ್ಲ. ಶಿವಾನಂದ್ ಪಾಟೀಲ್ ಅವ್ರು ಬಂದು ಸಕ್ಕರೆ ಮಂತ್ರಿ ಅದಾರ, ಅದ್ರ ಘೋಷಣೆ ಮಾಡ್ಲಿ. ಬಿಲ್ 3,500 ರೂಪಾಯಿ ಕೊಟ್ರೆ ನಾವು ಅವ್ರಿಗೆ ಸಿಹಿ ಕೊಟ್ಟು ಅವರನ್ನ ಪ್ರೀತಿಯಿಂದ ಗೌರವದಿಂದ ಹೊಳ ಕಳಿಸ್ತೇವೆ. ಶುಗರ್ ಮಂತ್ರಿನ ಬರ್ಬೇಕಂತ ನಮ್ಮ ರೈತರ ಆಗ್ರಹ ಐತಿ. ಸೊ ಇದಿಷ್ಟು ಹೋರಾಟಗಾರರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ನೀವು ಕಬ್ಬು ಬೆಳೆಗಾರರ ಆಗ್ರಹವನ್ನ ಅಹವಾಲನ್ನ ಆಲಿಸಲಿಕ್ಕೆ ಇದೀಗ ರಾಜ್ಯ ಸರ್ಕಾರದ ಕಡೆಯಿಂದ ಪ್ರತಿನಿಧಿಯಾಗಿ ಎಚ್ ಕೆ ಪಾಟೀಲ್ರನ್ನ ಕಳಿಸಲಾಗ್ತಾ ಇದೆ. ಹಾಗಾದ್ರೆ ಸಚಿವರಾದ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆಯಲಿರುವ ಈ ಸಂಧಾನ ಸಭೆ ಯಶಸ್ವಿ ಆಗುತ್ತಾ? ಸದ್ಯಕ್ಕಿರುವ ಕುತೂಹಲ ಇದೆ. ಸಕ್ಸಸ್ ಆಗುತ್ತಾ ರೈತರ ಜೊತೆಗಿನ ಸಂಧಾನ ಸಭೆ? ಸಚಿವ ಎಚ್ ಕೆ ಪಾಟೀಲ್ ಅವರ ಹೆಗಲಿಗೆ ಕಬ್ಬು ಬೆಳೆಗಾರರ ಮನವೊಲಿಸುವ ಟಾಸ್ಕ್ ಅನ್ನ ಹೊರಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಗುಡ್ಲಾಪುರಕ್ಕೆ ಸಚಿವ ಎಚ್ ಕೆ ಪಾಟೀಲ್ ಭೇಟಿ ನೀಡಲಿದ್ದಾರೆ. ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿತ ಬೆಲೆಯನ್ನ ನೀಡಬೇಕಂತ ಹೇಳಿ ಬೆಳಗಾವಿ, ಬಾಗಲಕೋಟ್, ವಿಜಯಪುರ ಜಿಲ್ಲೆಯಾದ್ಯಂತ ರೈತರು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಹೋರಾಟದ ಕಿಚ್ಚು ಇಡೀ ರಾಜ್ಯಾದ್ಯಂತ ವ್ಯಾಪಿಸಿರುವಂತದ್ದು. ಈಗಾಗಲೇ ರಾಜ್ಯದ ನಾಯಕರಾಗಿರಬಹುದು, ಅದೇ ರೀತಿಯಾದಂತಹ ಕೆಲವೊಂದಿಷ್ಟು ಮುಖಂಡರುಗಳು ಸಹ ರೈತರ ಹೋರಾಟಕ್ಕೆ ಬೆಂಬಲವನ್ನ ಸಹ ನೀಡಿರುವಂತದ್ದು. ನಿನ್ನೆಯಿಂದಲೂ ಸಹ ಹುಕ್ಕೇರಿ ಪಟ್ಟಣದಲ್ಲಿ ರೈತರು ಜಮಾವಣೆಗೊಂಡು
ನಮಗೆ ಯಾವುದೇ ರೀತಿಯಾದಂತಹ ಬೆಂಬಲ ಬೆಲೆ ನೀಡಲೇಬೇಕು, ನಿಗದಿತ ಬೆಲೆ ನೀಡಲೇಬೇಕು, ಇಲ್ಲವಾದಲ್ಲಿ ನಮ್ಮ ಹೋರಾಟ ಉಗ್ರ ರೂಪವನ್ನ ತಡ್ಕೊಳ್ಳುತ್ತೆ ಅಂತ ಹೇಳಿದ್ರು. ಅದೇ ರೀತಿ ಅಹೋರಾತ್ರಿ ಧರಣಿಯನ್ನ ಸಹ ಮಾಡ್ತಾ ಇರುವಂತದ್ದು. ಸದ್ಯ ನಾನಿವಾಗ ಹುಕ್ಕೇರಿ ಪಟ್ಟಣದಲ್ಲಿದ್ದೀನಿ. ಏನು ರೈತರ ಒಂದು ಪ್ರೊಟೆಸ್ಟ್ ಇದೆ, ಆ ಪ್ರೊಟೆಸ್ಟ್ಗೆ ರೈತರು ಸಹ ಜಮಾವಣೆ ಆಗ್ತಾ ಇರುವಂತದ್ದು. ಇದು ಬೆಳಂಬೆಳಕಿನ ದೃಶ್ಯಾವಳಿಗಳು. ಏನ್ ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಬೆಳಂಬೆಳಕಿನ ದೃಶ್ಯಾವಳಿಗಳು ಅಂತಂದ್ರೆ ನಿನ್ನೆ ರಾತ್ರಿಯಿಂದನೂ ಸಹ ಅಹೋರಾತ್ರಿಯನ್ನ ಧರಣಿ ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ನಾನು ರೈತ ಮುಖಂಡರನ್ನೇ ಮಾತಾಡಿಸ್ತೀನಿ. ಸರ್, ಇವಾಗ ಹೋರಾಟ ಕಂಟಿನ್ಯೂ ಆಗ್ತಾ ಇದೆ, ಜನ ಎಲ್ಲಾನು ಬರ್ತಾ ಇದ್ದಾರೆ ಸರ್. ಏನು ಮುಂದಿನ ಹೋರಾಟದ ರೂಪರೇಷೆ ಹೆಂಗ್ ಸರ್? ನಾವು ನಿನ್ನಿಂದ ಅಹೋರಾತ್ರಿ ಧರಣಿಯನ್ನು ಮಾಡಿದ್ದೇವೆ. ಹಳ್ಳಿಯಿಂದ ಸಹಪ್ರೇಮಿತ ರೈತರು ರೊಚ್ಚಿಗೆದ್ದಿದ್ದಾರೆ. ಇವತ್ತು ಉಗ್ರವಾದ ಹೋರಾಟ ಮಾಡಕ್ಕಾಗಿ ರೊಚ್ಚಿಗೆದ್ದಿದ್ದಾರೆ. ಎಲ್ಲಾ ಹಳ್ಳಿ ಜನರು ಬರ್ತಾ ಇದಾರ. ಈಗ ಬೆಳಗಿನ ಜಾವ ಎಲ್ಲಾ ದನಗಳ ಹಿಂಡ್ಕೋದು, ಮೇವು ಮಾಡೋದು, ರೈತನ ಪರಿಸ್ಥಿತಿ ಎಲ್ಲಾ ಮನೆಯಲ್ಲಿ ಗೋಳು ಇರೋದ್ರಿಂದ ಬರ್ತಾ ಇದಾರೆ. ಇನ್ನೊಂದು ಅರ್ಧ ತಾಸಿನಲ್ಲಿ ಎಲ್ಲಾ ಸುತ್ತಮುತ್ತಲಿನ ಹಳ್ಳಿ ರೈತರು ಬಂದು ಕೂಡ್ತಾರ. ನಿನ್ನೆ ಸುಮಾರು 10,000 ಜನ ಕೂಡಿತ್ತು. ಇವತ್ತು ಅದಕ್ಕಿಂತ ಹೆಚ್ಚು ಸುಮಾರು ಒಂದು 20,000ಕ್ಕಿಂತ ಹೆಚ್ಚು ಜನ ಕೂಡ್ತಾ ಇದಾರ. ಅದಲ್ಲದೆ ರಾಜ್ಯದ ಮುಖಂಡರು ಕೂಡ ಆಗಮಿಸ್ತಿದ್ದಾರೆ ಇವತ್ತು. ಇವತ್ತೇನ್ ಹೇಳ್ತಾ ನೀವು ಏನು ಫ್ಯಾಕ್ಟರಿ ಮಾಲಕರದರಿ, ನೀವು ಮಂಡತನ ಬಿಡಿ. ಇವತ್ತು ನೀವು ಏನಾರ ಘೋಷಣೆ ಮಾಡ್ಲಿಲ್ಲ ಇವತ್ತು ರಾತ್ರಿ ನಾವು ಹೆದ್ದಾರಿಯನ್ನು ಬಂದ್ ಮಾಡ್ತಾ ಇದೀವಿ. ನಿಮ್ಗೆ ಎಚ್ಚರಿಕೆ ಇರಲಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನೀವು ಎಚ್ಚರಿಕೊಂಡು ಕೊಟ್ಕೊಂಡು ಇವತ್ತಿಂದ ನೀವು ಎಲ್ಲಾ ಫ್ಯಾಕ್ಟರಿ ಎಂಡಿ ಜೊತೆ ಅವರು ಯಾರು ಶುಗರ್ ಮಂತ್ರಿಗಳು ಮತ್ತು ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೀವು ಇವತ್ತು ಮಾತಾಡಿ ಇವತ್ತು ಬಿಲ್ ಘೋಷಣೆ ಮಾಡ್ಲೇಬೇಕು. ನೀವು ಇವತ್ತು ಮಾಡ್ಲಿಲ್ಲ ಅಂತಂದ್ರ ನಾವು ಇವತ್ತು ಉಗ್ರವಾದ ಹೋರಾಟ ಇವತ್ತು ನಮ್ದು NH4 ಬಂದ್ ಮಾಡೇ ಮಾಡ್ತೀವಿ ಅಂತೇಳಿ ನಾವು ಮಾಧ್ಯಮರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈಗ ಇವತ್ತು ಸಿದ್ದರಾಮಯ್ಯ ಅವರ ನಿರ್ದೇಶನದ ಮೇಲೆ HK ಪಾಟೀಲ್ ಬರ್ತಾ ಇದಾರೆ. ಒಂದ್ ವೇಳೆ ಎಲ್ಲರ ಸಂಧಾನ ವಿಫಲ ಆಯ್ತು ಅಂದ್ರ ಯಾವ ಹೋರಾಟ ಯಾವ ರೀತಿ ಇರುತ್ತಂತ್ರಿ? ನೋಡ್ರಿ, ನಮಗ 3,000 HK ಪಾಟೀಲ್ ಅವ್ರು ಬರ್ಲಿ. ಶುಗರ್ ಮಂತ್ರಿ ಅದಾರ ಸತ್ತಾರ. ಶುಗರ್ ಮಂತ್ರಿ ಬರ್ಬೇಕಲ್ಲ. ಬೇಕಾಗಿದ್ದು ಶುಗರ್ ಮಂತ್ರಿ, ಕಬ್ಬು ಬೆಳೆಗಾರದ ಶುಗರ್ ಮಂತ್ರಿ ಶಿವಾನಂದ್ ಪಾಟೀಲ್ ಅವರು ಸಕ್ಕರೆ ಸಚಿವರು ಅದಾರ, ಬರ್ಬೇಕಾಗಿತ್ತು. ಅವ್ರು ಬರ್ರಿ. HK ಪಾಟೀಲ್ ಪ್ರತಿನಿಧಿಯಾಗಿ ಅವ್ರು ಯಾಕೆ ಬರ್ತಾರ? ಅವರೇ ಬರ್ಬೇಕಲ್ಲ. ಶಿವಾನಂದ ಪಾಟೀಲ್ ಅವ್ರು ಬಂದು ಸಕ್ಕರೆ ಮಂತ್ರಿ ಅದಾರ, ಅದ್ರ ಘೋಷಣೆ ಮಾಡ್ಲಿ. ಬಿಲ್ 3,500 ರೂಪಾಯಿ ಕೊಟ್ರೆ ನಾವು ಅವ್ರಿಗೆ ಸಿಹಿ ಕೊಟ್ಟು ಅವರನ್ನ ಪ್ರೀತಿಯಿಂದ ನಾವು ಗೌರವದಿಂದ ಹೊಳ ಕಳಿಸ್ತೇವೆ. ಶುಗರ್ ಮಂತ್ರಿನ ಬರ್ಬೇಕಂತ ನಮ್ಮ ರೈತರ ಆಗ್ರಹ ಐತಿ. ಸೊ ಇದಿಷ್ಟು ಹೋರಾಟಗಾರರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ನೀವು ಕಬ್ಬು ಬೆಳೆಗಾರರ ಆಗ್ರಹವನ್ನ ಅಹವಾಲನ್ನ ಆಲಿಸಲಿಕ್ಕೆ ಇದೀಗ ರಾಜ್ಯ ಸರ್ಕಾರದ ಕಡೆಯಿಂದ ಪ್ರತಿನಿಧಿಯಾಗಿ HK ಪಾಟೀಲ್ರನ್ನ ಕಳಿಸಲಾಗ್ತಾ ಇದೆ. ಹಾಗಾದ್ರೆ ಸಚಿವರಾದ HK ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆಯಲಿರುವ ಈ ಸಂಧಾನ ಸಭೆ ಯಶಸ್ವಿ ಆಗುತ್ತಾ? ಸದ್ಯಕ್ಕಿರುವ ಕುತೂಹಲ ಇದೆ. ಸಕ್ಸಸ್ ಆಗುತ್ತಾ ರೈತರ ಜೊತೆಗಿನ ಸಂಧಾನ ಸಭೆ? ಸಚಿವ HK ಪಾಟೀಲ್ ಅವರ ಹೆಗಲಿಗೆ ಕಬ್ಬು ಬೆಳೆಗಾರರ ಮನವೊಲಿಸುವ ಟಾಸ್ಕ್ ಅನ್ನ ಹೊರಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಗುರ್ಲಾಪುರಕ್ಕೆ ಸಚಿವ HK ಪಾಟೀಲ್ ಭೇಟಿ ನೀಡಲಿದ್ದಾರೆ. ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿತ ಬೆಲೆಯನ್ನ ನೀಡಬೇಕಂತ ಹೇಳಿ ಬೆಳಗಾವಿ, ಬಾಗಲಕೋಟ್, ವಿಜಯಪುರ ಜಿಲ್ಲೆಯಾದ್ಯಂತ ರೈತರು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಹೋರಾಟದ ಕಿಚ್ಚು ಇಡೀ ರಾಜ್ಯಾದ್ಯಂತ ವ್ಯಾಪಿಸಿರುವಂತದ್ದು. ಈಗಾಗಲೇ ರಾಜ್ಯದ ನಾಯಕರಾಗಿರಬಹುದು, ಅದೇ ರೀತಿಯಾದಂತಹ ಕೆಲವೊಂದಿಷ್ಟು ಮುಖಂಡರುಗಳು ಸಹ ರೈತರ ಹೋರಾಟಕ್ಕೆ ಬೆಂಬಲವನ್ನ ಸಹ ನೀಡಿರುವಂತದ್ದು. ನಿನ್ನೆಯಿಂದನೂ ಸಹ ಹುಕ್ಕೇರಿ ಪಟ್ಟಣದಲ್ಲಿ ರೈತರು ಜಮಾವಣೆಗೊಂಡು ನಮಗೆ ಯಾವುದೇ ರೀತಿಯಾದಂತಹ ಬೆಂಬಲ ಬೆಲೆ ನೀಡಲೇಬೇಕು, ನಿಗದಿತ ಬೆಲೆ ನೀಡಲೇಬೇಕು, ಇಲ್ಲವಾದಲ್ಲಿ ನಮ್ಮ ಹೋರಾಟ ಉಗ್ರ ರೂಪವನ್ನ ತಡ್ಕೊಳ್ಳುತ್ತೆ ಅಂತ ಹೇಳಿದ್ರು. ಅದೇ ರೀತಿ ಅಹೋರಾತ್ರಿ ಧರಣಿಯನ್ನ ಸಹ ಮಾಡ್ತಾ ಇರುವಂತದ್ದು. ಸದ್ಯ ನಾನಿವಾಗ ಹುಕ್ಕೇರಿ ಪಟ್ಟಣದಲ್ಲಿದ್ದೀನಿ. ಏನು ರೈತರ ಒಂದು ಪ್ರೊಟೆಸ್ಟ್ ಇದೆ, ಆ ಪ್ರೊಟೆಸ್ಟ್ಗೆ ರೈತರು ಸಹ ಜಮಾವಣೆ ಆಗ್ತಾ ಇರುವಂತದ್ದು. ಇದು ಬೆಳಂಬೆಳಕಿನ ದೃಶ್ಯಾವಳಿಗಳು. ಏನ್ ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಬೆಳಂಬೆಳಕಿನ ದೃಶ್ಯಾವಳಿಗಳು ಅಂತಂದ್ರೆ ನಿನ್ನೆ ರಾತ್ರಿಯಿಂದನೂ ಸಹ ಅಹೋರಾತ್ರಿಯನ್ನ ಧರಣಿ ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ನಾನು ರೈತ ಮುಖಂಡರನ್ನೇ ಮಾತಾಡಿಸ್ತೀನಿ. ಸರ್, ಇವಾಗ ಹೋರಾಟ ಕಂಟಿನ್ಯೂ ಆಗ್ತಾ ಇದೆ, ಜನ ಎಲ್ಲಾನು ಬರ್ತಾ ಇದ್ದಾರೆ ಸರ್. ಏನು ಮುಂದಿನ ಹೋರಾಟದ ರೂಪರೇಷೆ ಹೆಂಗ್ ಸರ್? ನಾವು ನಿನ್ನಿಂದ ಅಹೋರಾತ್ರಿ ಧರಣಿಯನ್ನು ಮಾಡಿದ್ದೇವೆ. ಹಳ್ಳಿಯಿಂದ ಸಹಪ್ರೇಮಿತ ರೈತರು ರೊಚ್ಚಿಗೆದ್ದಿದ್ದಾರೆ. ಇವತ್ತು ಉಗ್ರವಾದ ಹೋರಾಟ ಮಾಡಕ್ಕಾಗಿ ರೊಚ್ಚಿಗೆದ್ದಿದ್ದಾರೆ. ಎಲ್ಲಾ ಹಳ್ಳಿ ಜನರು ಬರ್ತಾ ಇದಾರ. ಈಗ ಬೆಳಗಿನ ಜಾವ
ಎಲ್ಲಾ ದನಗಳ ಹಿಂಡ್ಕೋದು ಮೇವು ಮಾಡೋದು ರೈತನ ಪರಿಸ್ಥಿತಿ ಎಲ್ಲಾ ಮನೆಯಲ್ಲಿ ಗೋಳು ಇರೋದ್ರಿಂದ ಬರ್ತಾ ಇದಾರೆ. ಇನ್ನೊಂದು ಅರ್ಧ ತಾಸಿನಲ್ಲಿ ಎಲ್ಲಾ ಸುತ್ತಮುತ್ತಲಿನ ಹಳ್ಳಿಯ ರೈತರು ಬಂದು ಕೂಡ್ತಾರ. ನಿನ್ನೆ ಸುಮಾರು 10,000 ಜನ ಕೂಡಿತ್ತು. ಇವತ್ತು ಅದಕ್ಕಿಂತ ಹೆಚ್ಚು ಸುಮಾರು ಒಂದು 20,000ಕ್ಕಿಂತ ಹೆಚ್ಚು ಜನ ಕೊಡ್ತಾ ಇದಾರೆ. ಅದಲ್ಲದೆ ರಾಜ್ಯದ ಮುಖಂಡರು ಕೂಡ ಆಗಮಿಸ್ತಿದ್ದಾರೆ ಇವತ್ತು. ಇವತ್ತೇನ್ ಹೇಳ್ತಾ ಇದ್ದೇನೆ, ನೀವು ಏನು ಫ್ಯಾಕ್ಟರಿ ಮಾಲಕರಿದ್ದೀರಿ, ನೀವು ಮಂಡತನ ಬಿಡಿ. ಇವತ್ತು ನೀವು ಏನಾರ ಘೋಷಣೆ ಮಾಡ್ಲಿಲ್ಲ ಇವತ್ತು ರಾತ್ರಿ ನಾವು ಹೆದ್ದಾರಿಯನ್ನು ಬಂದ್ ಮಾಡ್ತಾ ಇದೀವಿ. ನಿಮ್ಗೆ ಎಚ್ಚರಿಕೆ ಇರಲಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನೀವು ಎಚ್ಚರಿಕೊಂಡು ಕೊಟ್ಕೊಂಡು ಇವತ್ತಿಂದ ನೀವು ಎಲ್ಲಾ ಫ್ಯಾಕ್ಟರಿ ಎಂಡಿ ಜೊತೆ ಅವರು ಯಾರು ಶುಗರ್ ಮಂತ್ರಿಗಳು ಮತ್ತು ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ನೀವು ಇವತ್ತು ಮಾತಾಡಿ ಇವತ್ತು ಬಿಲ್ ಘೋಷಣೆ ಮಾಡ್ಲೇಬೇಕು. ನೀವು ಇವತ್ತು ಮಾಡ್ಲಿಲ್ಲ ತಂದ್ರ ನಾವು ಇವತ್ತು ಉಗ್ರವಾದ ಹೋರಾಟ ಇವತ್ತು ನಮ್ದು NH4 ಬಂದ್ ಮಾಡೇ ಮಾಡ್ತೀವಿ ಅಂತೇಳಿ ನಾವು ಮಾಧ್ಯಮರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈಗ ಇವತ್ತು ಸಿದ್ದರಾಮಯ್ಯ ಅವರ ನಿರ್ದೇಶನದ ಮೇಲೆ HK ಪಾಟೀಲ್ ಬರ್ತಾ ಇದಾರೆ. ಒಂದ್ ವೇಳೆ ಇಲ್ರ ಸಂಧಾನ ವಿಫಲ ಆಯ್ತಂದ್ರ ಯಾವ ಹೋರಾಟ ಯಾವ ರೀತಿ ಇರುತ್ತಂತ್ರಿ? ನೋಡ್ರಿ, ನಮಗ 3,000 HK ಪಾಟೀಲ್ ಅವ್ರು ಬರ್ಲಿ. ಶುಗರ್ ಮಂತ್ರಿ ಅದಾರ ಸತ್ತಾರ. ಶುಗರ್ ಮಂತ್ರಿ ಬರ್ಬೇಕಲ್ಲ. ಬೇಕಾಗಿದ್ದು ಶುಗರ್ ಮಂತ್ರಿ, ಕಬ್ಬು ಬೆಳೆಗಾರದ ಶುಗರ್ ಮಂತ್ರಿ ಶಿವಾನಂದ್ ಪಾಟೀಲ್ ಅವರು ಸಕ್ಕರೆ ಸಚಿವರು ಅದಾರ, ಬರ್ಬೇಕಾಗಿತ್ತು. ಅವ್ರು ಬರ್ಲಿ. HK ಪಾಟೀಲ್ ಪ್ರತಿನಿಧಿಯಾಗಿ ಅವ್ರು ಯಾಕೆ ಬರ್ತಾರೆ? ಅವರೇ ಬರ್ಬೇಕಲ್ಲ. ಶಿವಾನಂದ ಪಾಟೀಲ್ ಅವ್ರು ಬಂದು ಸಕ್ಕರೆ ಮಂತ್ರಿ ಅದಾರ, ಅದ್ರ ಘೋಷಣೆ ಮಾಡ್ಲಿ. ಬಿಲ್ 3,500 ರೂಪಾಯಿ ಕೊಟ್ರೆ ನಾವು ಅವ್ರಿಗೆ ಸಿಹಿ ಕೊಟ್ಟು ಅವರನ್ನ ಪ್ರೀತಿಯಿಂದ ಗೌರವದಿಂದ ಹೊಳ ಕಳಿಸ್ತೇವೆ. ಶುಗರ್ ಮಂತ್ರಿನ ಬರ್ಬೇಕಂತ ನಮ್ಮ ರೈತರ ಆಗ್ರಹ ಐತಿ. ಸೊ ಇದಿಷ್ಟು ಹೋರಾಟಗಾರರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.